ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 12ರಿಂದ 17 ವಚನಗಳನ್ನು ನಾವು ನೋಡಿದಾಗ ಅಲ್ಲಿ ತಪ್ಪಿ ಹೋದಂತ ಮಕ್ಕಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ತಪ್ಪಿ ಹೋದಂತ ತಂದೆ ತಾಯಿಗಳು ಅಪೂರ್ವವಾದಂತ ಶಿಕ್ಷೆಗೆ ಪಾತ್ರರಾದರೆ ಅಲ್ಲಿ ನಾವು ನೋಡಿದೀವಿ, ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರು, ದೇವರ ನೇಮಕ ಮಾಡಿರ್ತಕ್ಕಂಥ ಸೇವಕರಿಗೆ ವಿರುದ್ಧವಾಗಿ ಮಾತಾಡಿ ಅವರು ಶಿಕ್ಷೆಯನ್ನು ತಂದುಕೊಂಡ್ರು. ಹಲ್ಲೆಲೂಯಾ. ಇವತ್ತು ಕೂಡ ಯಾರ್ಯಾರು ಮಾತಾಡ್ತಾರೋ ಆ ರೀತಿಯಾಗಿ ಅವರು ತಮಗೆ ತಾವೇ ಶಿಕ್ಷೆಯನ್ನು ಏನು ಮಾಡ್ತಾರೆ, ತಂದುಕೊಳ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನನ್ನ ಸೇವಕನನ್ನು ನಾನು ನನಗಾಗಿ ಆರಿಸಿಕೊಂಡಿದ್ದೇನೆ, ಅವನ ಕುರಿತಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಾನು ಅವನನ್ನು ಏನು ಮಾಡ್ತೀನಿ, ಶಿಕ್ಷಿಸ್ತೀನಿ. ಅವನನ್ನು ನನ್ನ ಕಣ್ಣು ಗುಡ್ಡೆ ಅಂತ ನಾನು ಏನು ಮಾಡ್ತೀನಿ, ನಾನು ಕಾಯ್ತೀನಿ ಎಂಬುವಂಥದ್ದು ದೇವರ ಒಂದು ಮಾತು ಪ್ರೇರೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರೇರೆ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸೇವಕರನ್ನ ದೂಷಿಸಬೇಡ್ರಿ, ಸೇವಕರಿಗೆ ವಿರುದ್ಧವಾಗಿ ಮಾತಾಡಬೇಡ್ರಿ. ದೇವರು ಆರಿಸಿಕೊಳ್ಳಲಾರದೆ ಇದ್ರೆ ಅವರು ಸೇವೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್. ಎರಡನೇದಾಗಿ ತಪ್ಪಿ ಹೋದಂತ ಮಕ್ಕಳು ಪ್ರೇರವು ತೆಗೆದಿದ್ದೀರಾ? ಮೊದಲನೇ ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 12ರಿಂದ 17 ವಚನ. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನ ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಿ ಆಗಲಿ, ಭಾಂಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಶಿಲೋವಿಗೆ ಬರುವ ಇಸ್ರಾಯೇಲರೆಲ್ಲರಿಗೂ ಹೀಗೆಯೇ ಮಾಡುತ್ತಿದ್ದರು. ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನ ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನು ಅರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವನು. ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಅನಂತರ ನಿನಗೆ ಬೇಕಾದನ್ನು ತೆಗೆದುಕೋ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು, ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಎನ್ನುವನು. ಹೀಗೆ ಆ ಯೌವನಸ್ಥರು ಯೆಹೋವನ ನೈವೇದ್ಯವನ್ನ ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ನಾವು ನೋಡ್ತಾ ಇದ್ದೇವೆ, ಒಂದು ಒಳ್ಳೆಯ ಕುಟುಂಬ, ಆ ಕುಟುಂಬದಲ್ಲಿ ತಂದೆ ಬಹಳ ಭಕ್ತಿವಂತನಾಗಿದ್ದಾನೆ. ಆತನ ಕುರಿತಾಗಿ ನಾವು ನೋಡುವಾಗ ಏಲಿ ಎಂಬುದಾಗಿ ಶಿಲೋವಿನಲ್ಲಿ ಆತನು ಯಾಜಕ ಧರ್ಮವನ್ನ ನಿರ್ವಹಿಸ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೀಸ್. ಶಿಲೋವಿನಲ್ಲಿಯೇ ಯಾಜಕ ಧರ್ಮ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಶಿಲೋವಿನಲ್ಲಿ ಏನಿದೆ, ದೇವ ದರ್ಶನದ ಗುಡಾರವನ್ನು ಇಟ್ಟಿದ್ದಾರೆ. ಪ್ರಿಯರೇ, ಏನಿಟ್ಟಿದ್ದಾರೆ? ದೇವ ದರ್ಶನದ ಗುಡಾರ. ದೇವ ದರ್ಶನದ ಗುಡಾರ ಮೋಶೆ ಆ ಒಂದು ಸಿದ್ಧ ಮಾಡಿರ್ತಕ್ಕಂಥ, ದೇವರ ಆಜ್ಞೆಯ ಮೂಲಕವಾಗಿ ಏರ್ಪಾಟು ಮಾಡಿರ್ತಕ್ಕಂಥ ಆ ದೇವ ದರ್ಶನದ ಗುಡಾರ ಶಿಲೋವಿನಲ್ಲಿ ಇದ್ದ ಕಾರಣಕ್ಕಾಗಿ ಅಲ್ಲಿ ವರ್ಷಕ್ಕೆ ಒಂದು ಸಾರಿ ಜನರು ಬಂದು ಏನ್ ಮಾಡ್ತಾ ಇದ್ರು, ಪಾಪ ಪ್ರಾಯಶ್ಚಿತ್ತ ಬಲಿಗಳನ್ನ ದೇವರಿಗೆ ಅರ್ಪಿಸ್ತಾ ಇದ್ರು. ಪ್ರಿಯರೇ, ಅಲ್ಲಿ ಏಲಿ ತನ್ನ ಮಕ್ಕಳಾಗಿರ್ತಕ್ಕಂಥ ಓಫ್ನಿ ಮತ್ತು ಫಿನೆಹಾಸ್ ಎನ್ನುವಂತ ಇಬ್ಬರು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಯಾಜಕ ವೃತ್ತಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಪ್ರಿಯರೇ, ಒಂದು ದೇವಾಲಯ, ಆ ದೇವಾಲಯದಲ್ಲಿ ದೇವದರ್ಶನದ ಗುಡಾರ ಇದೆ. ಆ ದೇವದರ್ಶನದ ಗುಡಾರಕ್ಕೆ ಪ್ರಪಂಚದ ನೆಲೆಮೂಲೆಗಳಿಂದ ಇರ್ತಕ್ಕಂಥ ಎಲ್ಲ ಯಹೂದ್ಯರು ದೇವರನ್ನ ಬಳಿಗೆ ಸಮೀಪಿಸುವುದಕ್ಕಾಗಿ, ಯಜ್ಞವನ್ನು ಮಾಡುವುದಕ್ಕಾಗಿ, ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಬಲಿಯನ್ನ, ದಹನ ಬಲಿಯನ್ನು ಕೊಡುವುದಕ್ಕಾಗಿ ಆ ಸ್ಥಳಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ತೆರಳುತ್ತಾ ಇದ್ರು. ಪ್ರೇರೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮಕ್ಕಳು ಯಾಕೆ ತಪ್ಪಿ ಹೋದ ಮಕ್ಕಳಾಗಿದ್ದಾರೆ ಅಂತಂದ್ರೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಅವರು ದುಷ್ಟರಾಗಿ ಇದ್ದಾರೆ. ಏನಿದ್ದಾರೆ ಅಂತವರು? ದುಷ್ಟತ್ವವನ್ನ ಅನುಸರಿಸಿ ನಡೆಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ದುಷ್ಟತ್ವವನ್ನು ಅಳವಡಿಸಿಕೊಂಡಿದ್ದಾರೆ, ದುಷ್ಟತ್ವದಲ್ಲಿ ಜೀವಿಸುವಂತವರು ಆಗಿದ್ದಾರೆ. ಹಲ್ಲೆಲೂಯಾ. ಸೈತಾನನು ದುಷ್ಟನು, ಆ ಸೈತಾನನ ಸ್ವಭಾವಗಳನ್ನ ಅವರಲ್ಲಿ ಅಳವಡಿಸಿಕೊಂಡವರು ಆಗಿದ್ದಾರೆ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಈ ಏಲಿಯ ಮಕ್ಕಳು ದೇವರು ಆತನ ದೃಷ್ಟಿಯಲ್ಲಿ ಅವರ ಅಪರಾಧಗಳು ಹೆಚ್ಚಾಗ್ತಾ ಹೋದುವಂತೆ, ಒಂದಲ್ಲ ಎರಡಲ್ಲ, ಅಲ್ಲಿಗೆ ಬರುವಂತ ಅನೇಕ ಸ್ತ್ರೀಯರ ಸಂಗಡ ಕೆಟ್ಟದಾದಂಥ ಸಾಂಗತ್ಯವನ್ನ ಇವರು ಯಾರಂದ್ರೆ ಓಫ್ನಿ ಮತ್ತು ಫಿನಿಯಾಸ್ ಎನ್ನುವಂಥವರು
ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಅಲ್ಲಿ ವ್ಯಭಿಚಾರದ ಗೃಹದೋಪಾದಿಯಲ್ಲಿ ಆ ಮಕ್ಕಳು ನಡೆದುಕೊಳ್ತಾ ಇದ್ದಾರೆ. ದೇವರ ಆಲಯದಲ್ಲಿ ಇದ್ದು, ದೇವರ ಸನ್ನಿಧಾನದಲ್ಲಿ ಇದ್ದು, ದೇವರ ಸಮೀಪದಲ್ಲಿ ಇದ್ದು, ದೇವರ ಬಳಿಯಲ್ಲಿ ಇದ್ದು, ದೇವರು ಯಾವುದು ಮಾಡಬೇಡ ಎಂಬುದಾಗಿ ಹೇಳಿದನು ಘಂಟಾಘೋಷವಾಗಿ. ಮತ್ತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿ, ವಾಕ್ಯ ಏನಂತ ಹೇಳಿ ಓದಿದ್ವಿ ನಾವು, ಬಲಾತ್ಕಾರ ಮಾಡುತ್ತಾ, ದಬ್ಬಾಳಿಕೆ ಮಾಡುತ್ತಾ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾರ್ರೀ? ಓಫ್ನಿ ಮತ್ತು ಫಿನೆಹಾಸ್. ಹಲ್ಲೆಲೂಯಾ, ಪ್ರೈಸ್ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಅಂತಹ ಕಾರ್ಯಗಳನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅವರು? ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಪ್ರಿಯರೇ. ಅದಕ್ಕಾಗಿ ಅಪ್ಪರು ಆಗ್ಲೇ ಹೇಳಿದ್ರು, ದೇವರ ಮಂದಿರ, ಆ ಮಂದಿರ ಹೆಂಗಿರಬೇಕು? ಪರಿಶುದ್ಧವಾಗಿರ್ಬೇಕು. ಅಂದ್ರೆ ಇದೇ ದೇವರ ಆಲಯ. ಈ ದೇವರ ಆಲಯದಲ್ಲಿ ಕರ್ಮಫಲಗಳು ತೆಗೆದು ಬಿಸಾಕ್ಬೇಕು. ಹಲ್ಲೆಲೂಯಾ, ಆ ಸಲಿಕಿ, ಮತ್ತೆ ಆ ಒಂದು ಪಿಕಾಸಿ ಮತ್ತು ಕೆಲವೊಂದು ವಿಷಯಗಳ ಸಂಗತಿಗಳು, ಸಮಯ ಎನ್ನುವಂತ ಸಹನೆಯನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ದೇವಾಲಯ ನಾವು ಕಟ್ಟಬೇಕಾದ್ರೆ, ಹಲ್ಲೆಲೂಯಾ, ಪ್ರಾರ್ಥನೆ ಎನ್ನುವಂತ ಏನ್ರಿ? ಸಲಕಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಿಕಾಸಿಯನ್ನು ಯಾವುದಕ್ಕೆ ಹೋಲಿಸಿದ್ರು? ವಾಕ್ಯ ಕೇಳಿದ್ರೆ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ರಿ? ವಾಕ್ಯ. ಅದೇನದು? ಪಿಕಾಶ್. ಸಲಿಕೆ ಏನಾಗಿದೆ? ಸಲಿಕೆ ಏನಾಗಿದೆ? ಪ್ರಾರ್ಥನೆ. ಸಹನೆ ಯಾವುದಾಗಿದೆ? ಸಮಯ. ಇವೆಲ್ಲವುಗಳು ಕೂಡ ಎಲ್ಲಿರ್ಬೇಕ್ರಿ? ದೇವಾಲಯ, ಸಜೀವವಾದಂಥ ದೇವಾಲಯ, ದೇವರ ಆಲಯ. ಯಾರು? ನಾವೇ. ಈ ದೇವಾಲಯ ದೇವರಿಗೆ ಮೆಚ್ಚುಗೆ ಆದಂಥ ಸ್ಥಿತಿಯಲ್ಲಿ ಇರಬೇಕು. ಹಲ್ಲೆಲೂಯಾ, ಫ್ರೆಂಡ್ಸ್. ಇವತ್ತಿನ ದಿವಸ ದೇವಾಲಯ ಅಂದ ತಕ್ಷಣ, ಚರ್ಚ್ ಅಂದ ತಕ್ಷಣ ನೀವು ಬಿಲ್ಡಿಂಗ್ಗಳನ್ನು ನೋಡಬೇಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಶೆಡ್ಗಳನ್ನು ನೋಡಬೇಡಿ. ನೀವು ಯಾವುದನ್ನು ನೋಡಬೇಕು? ದೇವಾಲಯ ಅಂದರೆ ನಾನೇ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಬರುವಾಗ ಒಂಟಿಯಾಗಿ ಬಂದಿದೀಯಾ, ಹೋಗುವಾಗ ಕೂಡ ನೀನು ಹೆಂಗೆ ಹೋಗ್ತೀಯಾ? ಒಂಟಿಯಾಗಿ ಹೋಗ್ತೀಯ. ಜಂಟಿಯಾಗಿ ಯಾರು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಿನ್ನ ಫಲಗಳನ್ನ ದೇವರು ಲೆಕ್ಕ ಕೇಳುವಂತ ಸಮಯ ಇದೆ. ಈ ದೇವಾಲಯದಲ್ಲಿ ದೇವರು ಕಟ್ಟಿರ್ತಕ್ಕಂಥ ಆಲಯ ಇದು. ಹಲ್ಲೆಲೂಯಾ, ದೇವರು ಹೇಳ್ತಾನೆ ಅಂತ ಹೇಳಿ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ, ನೀವು ನನಗೆ ಇನ್ನೆಂಥ ಆಲಯವನ್ನು ಕಟ್ಟಿಸ್ತೀರಿ? ಪಾಪದ ಕೈಯುಳ್ಳಂತ ನೀವುಗಳು ನನಗೆ ಆಲಯ ಕಟ್ಟಲಿಕ್ಕೆ ಆಗುತ್ತಾ? ಆದರೆ ನಾನು ಕಟ್ಟಿರ್ತಕ್ಕಂಥ ಆಲಯಗಳು ಯಾರಂತ ಹೇಳ್ತಾ ಇರೋ ವಾಕ್ಯ, ನೀವೇ ಆಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ, ಯಾವಾಗ ಈ ಲೋಕದಲ್ಲಿ ಏದೇನ್ ತೋಟದಲ್ಲಿ ಸೈತಾನ ಪ್ರವೇಶ ಮಾಡಿದಾಗ ಪಾಪ ಎನ್ನುವಂತ ಬಂತು, ಅದೇ ರೀತಿಯಾಗಿ ನಿನ್ನಲ್ಲಿ ಕೂಡ ಪರಿಶುದ್ಧತೆ ಇದೆ, ಪಾಪ ಇದೆ. ಆದರೆ ಪಾಪ ಎನ್ನುವಂಥದ್ದು ನಿನ್ನಲ್ಲಿ ಎಷ್ಟು ಮಾತ್ರಕ್ಕೂ ಕೂಡ ಅದೇನಾಗಬಾರ್ದು? ನಿಲ್ಲಬಾರ್ದು, ತಂಗಬಾರ್ದು, ಅದಕ್ಕೆ ಜಾಗವನ್ನ ಕೊಡಬಾರ್ದು ಪ್ರೇರೆ. ನೀನು ಪರಿಶುದ್ಧ ದೇವಾಲಯವಾಗಿ ನೀನೇನಾಗಬೇಕು? ಕಟ್ಟಲ್ಪಡಬೇಕು ಪ್ರೇರೆ. ಹಲ್ಲೆಲೂಯಾ. ಅದ್ರಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾರೆ, ಏಲಿಯ ಮಕ್ಕಳು ದೇವಾಲಯವನ್ನು ಒಲೆ ಮಾಡುವಂತ ರೀತಿಯಲ್ಲಿ, ದೇವರ ಮಹಿಮೆಯನ್ನ ತುಚ್ಛೀಕಾರವಾಗಿ ಇತರರು ಮಾತಾಡುವಂತ ರೀತಿಯಲ್ಲಿ, ದೇವರಿಗೆ ಮಾಡುವಂತ ಯಜ್ಞವನ್ನ ತೆಗೆದುಕೊಂಡು ತಾವು ಸ್ವಂತ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತ ರೀತಿಯಲ್ಲಿ ಅವರ ವರ್ತನೆ ಇದೆ. ದೇವರಿಗೆ ಬರುವಂತ ಮಹಿಮೆಯನ್ನ ಸ್ವಮಹಿಮೆಯಾಗಿ ಇವರು ಏನ್ ಮಾಡ್ತಾ ಇದ್ದಾರೆ? ತಾವೇ ಪಡೆದುಕೊಳ್ತಾ ಇದ್ದಾರೆ ಪ್ರೇರೆ ಎಲ್ಲವನ್ನ. ಹಲ್ಲೆಲೂಯಾ. ಅದರ ವಾಕ್ಯ ಹೇಳ್ತಾ ಇದೆ, ಖಂಡಿಸ್ತಾ ಇದೆ, ಎಚ್ಚರಿಸ್ತಾ ಇದೆ. ಆದರೂ ಕೂಡ ಅವ್ರು ಏನ್ ಮಾಡ್ತಾ ಇಲ್ಲ? ತಪ್ಪನ್ನ ತಿಳಿದುಕೊಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಏಲಿ ಹೇಳಿದ, ಅಯ್ಯೋ ನಿಮ್ಮ ಬಗ್ಗೆ ಈ ತರ ಮಾತಾಡ್ತಾರಲ್ಲಪ್ಪ ಅಂತೇಳಿ ಹೇಳಿದ್ರು ಕೂಡ ತಂದೆಯ ಮಾತನ್ನು ಕೂಡ ಅವ್ರು ಏನ್ ಮಾಡಲಿಲ್ಲಂತೆ? ಕೇಳಲಿಲ್ಲ. ಅವರು ಬಹಳ ಘೋರವಾದಂಥ ಪಾಪವನ್ನು ಅವರು ಮಾಡ್ತಾ ಇದ್ರು ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಉತ್ತರ 22ನೇ ವಚನ, ಬಹುವೃದ್ಧರಾದ ಏಲಿಯು ತನ್ನ ಮಕ್ಕಳು ಎಲ್ಲಾ ಇಸ್ರಾಯೇಲರಲ್ಲಿ ನಡೆಸುತ್ತಿರುವುದನ್ನ, ಅವರು ದೇವದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ ಸಂಗಮಿಸುತ್ತಿರುವುದನ್ನ ಕೇಳಿ ಅವರಿಗೆ ಎಲ್ಲಾ ಜನರಿಂದಲೂ ನಿಮ್ಮ ದುಷ್ಕೃತ್ಯಗಳನ್ನ ಕೇಳುತ್ತಿರುತ್ತೇನೆ. ಯಾಕೆ ಹೀಗೆ ಮಾಡುತ್ತೀರಿ? ನನ್ನ ಮಕ್ಕಳೇ, ಹೀಗೆ ಮಾಡಬಾರದು. ನೀವು ಯೆಹೋವನ ಜನರನ್ನ ದುರ್ಮಾರ್ಗಕ್ಕೆ ಎಳೆಯುವವರಾಗಿದ್ದೀರೆಂದು ಕೇಳಿದ್ದೇನೆ. ಇದು ಒಳ್ಳೆಯದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು. ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದರು. ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ. ಹಲ್ಲೆಲೂಯಾ. ಬೇಸ್ ಗಿಳಿಗೆ ಹೇಳ್ದಂಗೆ ಹೇಳಿದ. ಯಾರಿಗೆ? ತಂದೆ. ಯಾರಿಗೆ ಹೇಳ್ತಾ ಇದ್ದಾನೆ? ಓಫ್ನಿ ಮತ್ತು ಫಿನಿಯಾಸ್ರಿಗೆ, ನಿಮ್ಮ ತಪ್ಪಿದೆ, ನೀವು ತಿದ್ದಿಕೊಳ್ಳ್ರಿ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಆ ಮಕ್ಕಳು ಏನ್ ಮಾಡಲಿಲ್ಲ?
ತಿದ್ದಿಕೊಳ್ಳಲಿಲ್ಲ, ತಿರುಗಿಕೊಳ್ಳಲಿಲ್ಲ, ಪುನಃ ದೇವರ ಕಡೆಗೆ ಬರಲಿಲ್ಲ. ಅವರು ಮಾಡುವಂಥದ್ದು ಇನ್ನೂ ಹೆಚ್ಚಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ತಪ್ಪಿ ಹೋದಂಥ ಮಕ್ಕಳು ಭಯಂಕರವಾದಂಥ ನಷ್ಟಕ್ಕೆ ಅವರ ಮುಂದೆ ಪಾತ್ರರಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ನಾವು ಅವಾಗಲೇ ಹೇಳಿದ ತಂದೆ ತಾಯಿ ಮಾತನ್ನ ಕೇಳ್ರಿ. ಅವರಲ್ಲಿರ್ತಕ್ಕಂಥ ಕೆಲವೊಂದು ವೀಕ್ನೆಸ್ಗಳು ಏನಿದಾವು ಅವುಗಳಂತೆ ನೀವೇನ್ ಮಾಡಬೇಡ್ರಿ, ನಡಿಬೇಡ್ರಿ. ಅವರು ಯಾವುದೋ ಒಂದು ವಿಷಯದಲ್ಲಿ ತಪ್ಪಿ ಹೋಗಿದ್ರೆ ಆ ತಪ್ಪುಗಳನ್ನು ನೀವು ಮಾಡುವಂಥವ್ರು ಆಗಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ತಂದೆ ಹೇಳಿದ ಮಕ್ಕಳು ಏನ್ ಮಾಡಲಿಲ್ಲ, ಕೇಳಲಿಲ್ಲ. ಯಾಕಂದ್ರೆ ದೇವರು ಮುಂದೆ ಅವರಿಗೆ ಶಿಕ್ಷೆಯನ್ನ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ದೇವ ದರ್ಶನದ ಗುಡಾರದ ಸೇವೆಯನ್ನ ಮಾಡುವಂತ ಯಾಜಕರೇ ಈ ರೀತಿಯಾಗಿ ತಪ್ಪಿ ಹೋದರೆ, ಒಂದು ವೇಳೆ ಇವರು ಮನುಷ್ಯರಿಗೆ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸ್ತಾನೆ. ಇವರು ಮನುಷ್ಯರು ದೇವರಿಗೆ ಅಪರಾಧ ಮಾಡಿದರೆ ಮಧ್ಯಸ್ಥಿಕೆಯನ್ನು ವಹಿಸುವಂತವರು ಯಾರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಇದೇ ಒಂದು ಸನ್ನಿವೇಶದಲ್ಲಿ ಯಾರು ನಿಂತ್ಕೊಳ್ತಾ ಇದ್ದೇವೆ? ಎಲ್ಲಾ ಮನುಷ್ಯರು ಮತ್ತು ದೇವರಾದರೆ ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಮಧ್ಯಸ್ಥಿಕೆಯನ್ನು ಯಾರು ವಹಿಸಿದ್ರಿ? ಮನುಷ್ಯನಾಗಿ, ದೇವಕುಮಾರನು ಮನುಷ್ಯ ಕುಮಾರನಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿಂದ ತಪ್ಪಿ ಹೋದಂತ ಮಕ್ಕಳಾಗಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರು ತಪ್ಪಿ ಹೋದಾಗ ಅವರ ನಡುವೆ ನಿಂತು ಅವರಿಗೆ ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳ ತಪ್ಪನ್ನು ಕ್ಷಮಿಸುವಂತ ತಂದೆಯೋಪಾದಿಯಲ್ಲಿ ನಿತ್ಯನಾದ ತಂದೆ ಯೇಸು ಸ್ವಾಮಿ ಏನ್ ಮಾಡಿದರೆ, ಮಧ್ಯಸ್ಥಿಕೆಯನ್ನು ವಹಿಸಿ ಮಕ್ಕಳನ್ನ ಏನ್ ಮಾಡಿದ, ಕ್ಷಮಿಸಿದ, ಕನಿಕರಿಸಿದ. ಅಪಾಯವಾದಂಥ ಸ್ಥಳದಿಂದ ಆಶೀರ್ವಾದದ ಸ್ಥಳದ ಕಡೆಗೆ ದೇವರು ಮನುಷ್ಯರನ್ನ ನಡೆಸಿದ ಪ್ರಿಯರೇ. ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಈ ತಂದೆ ಗದರಿಸ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ ಭಕ್ತಿಯ ವಿಷಯಕ್ಕೋಸ್ಕರವಾಗಿ. ಆದರೆ ಈ ಮಕ್ಕಳು ಏನ್ ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ ಪ್ರಿಯರೇ. ದೇವರು ಮಾತಾಡಿದ ಎಲಿಯನ ಸಂಗಡ ದೇವರು, ಏಲಿ ಸಂಗಡ ದೇವರು ಮಾತಾಡುವಂಥದನ್ನ ಬಿಟ್ಟು ಬಿಟ್ಟು ಆತನಿಗೆ ದರ್ಶನ ಆಗುವಂಥದ್ದು ಕಡಿಮೆ ಆಯ್ತು. ಕಾರಣ ಏನ್ರಿ? ಇಲ್ಲಿ ಈ ರೀತಿಯಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ವ್ಯವಹರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಜವಾಬ್ದಾರಿಯನ್ನ ಮಕ್ಕಳಿಗೆ ಕೊಟ್ಟಾದ ಮೇಲೂ ಕೂಡ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ಸಭಿಕರನ್ನ ಬರುವಂತವರೆಲ್ಲರನ್ನು ನಡೆಸುವಂತದನ್ನು ಬಿಟ್ಟು ಅಲ್ಲಿಯೇ ಅಲ್ಲ ಸಲ್ಲದ ಕಾರ್ಯಗಳನ್ನ ಮಾಡುವಂತವರು ಆಗಿಬಿಟ್ರು ಪ್ರೇರೆ. ಆ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರು ಅಲ್ಲಿ ಮುಂದೆ ವಚನ ನಾವು ನೋಡ್ತೀವಿ, ತಮ್ಮ ತಂದೆಯ ಮಾತಿಗೆ ಕಿವಿಗೊಡಲಿಲ್ಲ, ಯೆಹೋವನು ಅವರನ್ನ ಸಾಯಿಸಬೇಕೆಂದಿದ್ದನಷ್ಟೇ. ಬಾಲಕನಾದ ಸಮುವೇಲನಾದರೂ ಬೆಳೆಯುತ್ತಾ ಬಂದ ಹಾಗೆಲ್ಲ ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಪ್ರಿಯರೇ. ಕೋರಾಹನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಕುಡಿ ಪ್ರಿಯರೇ. ಯಾರೇ? ಈ ಸಮುವೇಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮೊದಲನೇ ಅಧ್ಯಾಯ ತೆಗೆದು ಸಮುವೇಲನ ಗ್ರಂಥ ಮೊದಲನೇ ವಚನ. ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿ ರಾಮಾತಾಯಿಮ್ ಚೋಫಿಮ್ ಊರಿನಲ್ಲಿ ಎಲ್ಕಾನನೆಂಬ ಒಬ್ಬ ಮನುಷ್ಯನಿದ್ದನು. ಇವನು ಯೆರೋಹಾಮನ ಮಗನು, ಎಲಿಹೂವಿನ ಮೊಮ್ಮಗನು, ತೋಹುವಿನ ಮರಿಮಗನು. ತೋಹು ಎಂಬವನು ಎಫ್ರಾಯಿಮನಾದ ಚೂಫನ ಮಗನು. ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿಯರು ಇದ್ದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಂದು ಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಂತಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಪ್ರಿಯರೇ. ಯಾರೀ? ಈ ಸಮುವೇಲನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಬಾಲಕನಾದ ಸಮುವೇಲನು ಎಲ್ಲಿ ಮಲ್ಕೊಂತಾ ಇದ್ದಾನಂತವನು? ದೇವ ದರ್ಶನದ ಗುಡಾರ ಇರತಕ್ಕಂಥ ಸ್ಥಳದಲ್ಲಿಯೇ ಮಲಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಸಮಯ ಬಂತು, ಇವರು ತಪ್ಪು ಮಾಡುವಂಥದ್ದು ಹೆಚ್ಚಾಯ್ತು, ದುಷ್ಕಾರ್ಯ ಮಾಡುವಂಥದ್ದು ಹೆಚ್ಚಾಯ್ತು. ದೇವರು ಏಲಿ ಸಂಗಡ ಮಾತಾಡುವಂಥದ್ದನ್ನು ಬಿಟ್ಟು ಬಿಟ್ಟ. ಆ ಸಮಯದಲ್ಲಿ ಬಾಲಕನಾದ ಸಮುವೇಲನಿಗೆ ದೇವರು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದ್ರೆ ದೇವರ ದಯೆ, ಮನುಷ್ಯರ ದಯೆ ಯಾರಿಗೆ ಪ್ರಕಟವಾಗ್ತಾ ಬಂತು? ಯಾರಿಗ್ರಿ? ಈ ಬಾಲಕನಾದ ಸಮುವೇಲನಿಗೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ದೇವರು ಕರೆದ ಯಾರನ್ನ? ಸಮುವೇಲನೇ ಅಂತೇಳಿ. ಸಮುವೇಲನಿಗೆ ದೇವರ ಸಂಗತಿ, ದೇವರ ಮಾತುಗಳು, ದೇವರ ದರ್ಶನದ ಬಗ್ಗೆ ಅವಗಾಹನೆ ಇದ್ದಿಲ್ಲ. ಮೊದಲನೇ ಸಾರಿ ಕರೆದಾಗ ಏಲಿ ಬಳಿಗೆ ಹೋಗ್ತಾನೆ, ನೀನು ನನ್ನನ್ನು ಕರೆದ್ಯಾ ಎಂಬುದಾಗಿ ಕೇಳ್ತಾನೆ. ಏಲಿ ಹೇಳ್ತಾನೆ, ನಾನು ನಿನ್ನನ್ನು ಕರೀಲಿಲ್ಲ. ಎರಡನೇ ಸಾರಿ ಸೇಮ್ ಆಸ್ ಇಟ್ ಈಸ್ ಆಗುತ್ತೆ. ಮೂರನೇ ಸಾರಿ ಕರೆದಾಗ ಒಂದು ವೇಳೆ ದೇವರೇ ನಿನ್ನನ್ನು ಕರಿತಾ ಇದ್ದಾನೇನು ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ಏಲಿ ಮೂರನೇ ಸಾರಿ
ಹೇಳ್ತಾರೆ ಒಂದು ವಚನ, 8ನೇ ವಚನ ಹೋದ್ರೆ 3ನೇ ಅಧ್ಯಾಯ. ಯೆಹೋವನು ಸಮುವೇಲನನ್ನ 3ನೇ ಸಾರಿ ಕರೆದವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು ಹುಡುಗನನ್ನ ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ. ತಿರುಗಿ ಶಬ್ದವಾದರೆ, ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆ ಸಮುವೇಲನೇ ಸಮುವೇಲನೇ ಅಂದನು. ಸಮುವೇಲನ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸ್ಥಳದಲ್ಲಿ ಯಾಜಕನಿದ್ದಾನೆ, ಯಾಜಕನ ಮಕ್ಕಳಿದ್ದಾರೆ. ಆದ್ರೆ ಏನಾಗಿದೆ ಅಲ್ಲಿ? ಸಂಪೂರ್ಣವಾಗಿ ಅವರು ದೇವ ದರ್ಶನವನ್ನು ಕಳೆದುಕೊಂಡವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಆ ದೇವ ದರ್ಶನ ಅವರಿಂದ ಯಾರಿಗೂ ಹೋಯಿತು? ಅಲ್ಲಿ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ಸಮರ್ಪಣೆ ಮಾಡಿರ್ತಕ್ಕಂಥ ಕುಮಾರನಾಗಿರುವಂತ ಸಮುವೇಲನಿಗೆ ಹೋಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಂತಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಂತ ಹೇಳಂತಂದ್ರೆ ಆ ದೇವರು ಮಾತಾಡಿದಾಗ ದೇವರು ಆತನಿಗೆ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ದಾನೆ, ಶಿಕ್ಷೆಯನ್ನು ಪ್ರಕಟಿಸ್ತಾ ಇದ್ದಾನೆ. ತಪ್ಪಿ ಹೋದಂತ ಮಕ್ಕಳಿಗೆ ಶಿಕ್ಷೆಯನ್ನು ಪ್ರಕಟಿಸ್ತಾ ಇದ್ದಾನೆ. 11ನೇ ವಚನದಿಂದ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು, ಅದರ ವಿಷಯ ಕೇಳುವವರ 2 ಕಿವಿಗಳು ಮೊರ್ರೆನ್ನುವವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನ ಆ ದಿನದಲ್ಲಿ ತಪ್ಪದೇ ನೆರವೇರಿಸುವೆನು. ತನ್ನ ಮಕ್ಕಳು ದೇವದೂಷಕರೆಂದು ಅವನಿಗೆ ತಿಳಿದು ಬಂದರು, ಅವನು ಅವರನ್ನ ಗದರಿಸಲಿಲ್ಲ. ಈ ಪಾಪದ ನಿಮಿತ್ತವಾಗಿ ಅವನ ಮನೆಯನ್ನ ನಿತ್ಯ ದಂಡನೆಗೆ ಗುರಿ ಮಾಡಿದ್ದೇನೆಂದು ಅವನಿಗೆ ಮೊದಲೇ ತಿಳಿಸಿದೆನು. ಏಲಿಯ ಮನೆಯವರ ಅಪರಾಧಕ್ಕೆ ಯಜ್ಞ ನೈವೇದ್ಯಗಳಿಂದಲೂ ಎಂದಿಗೂ ಪ್ರಾಯಶ್ಚಿತ್ತವಾಗುವುದಿಲ್ಲವೆಂಬುದಾಗಿ ಆಣೆ ಇಟ್ಟಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಒಂದು ಯುದ್ಧ ಬಂತು ಫಿಲಿಸ್ಟಿಯರಿಗೂ ಮತ್ತು ಇಸ್ರಾಯೇಲರಿಗೂ. ಆ ಸಮಯದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಫಿಲಿಸ್ಟಿಯರು ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರು ಹೋಫ್ನಿ ಫಿನೆಹಾಸರನ್ನು ಕರೀಲಿಕ್ಕೆ ಬಂದಾಗ ಇವರು ದೇವದರ್ಶನ ಗುಡಾರವನ್ನು ತೆಗೆದುಕೊಂಡು ಆ ಸ್ಥಳಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡದಾದಂಥ ಕಾರ್ಯ ನಡೀತಾ ಇದೆ. ಏನಂತ ಹೇಳಂತಂದ್ರೆ, ಯಾವ ಮಕ್ಕಳು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡು, ದೈವಾಜ್ಞೆಗೆ ವಿರುದ್ಧವಾಗಿ ನಡೆದುಕೊಂಡು ಅವರು ಬಲಹೀನರಾಗಿ ಭಕ್ತಿಯ ಜೀವಿತವನ್ನು ಮಾಡಿದ್ರು, ನಮ್ಮನ್ನು ಯಾರು ಶಿಕ್ಷಿಸುವುದಿಲ್ಲ ಎಂಬುದಾಗಿ ನೆನೆಸಿದ್ರು, ಅವರಿಗೆ ಶಿಕ್ಷೆಯ ಕಾಲ ದೇವರು ಪ್ರಕಟಿಸಿದ್ದ. ಹಲ್ಲೆಲೂಯಾ. ತಪ್ಪಿ ಹೋದಂತ ಮಕ್ಕಳು ತಂದೆಯ ಮಾತಿಗೆ ಎಚ್ಚರಿಕೆಯಿಂದ ಹೇಳಿದಾಗಲೂ ಕೂಡ ತಿಳಿದುಕೊಳ್ಳಲಾರದಂತ ಈ ಮಕ್ಕಳು ಸಂಪೂರ್ಣವಾಗಿ ಯುದ್ಧದಲ್ಲಿ ಏನಾಗ್ತಾ ಇದ್ದಾರೆ? ನಾಶವಾಗಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಯುದ್ಧವಾದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೋಫ್ನಿ ಮತ್ತು ಫಿನೆಹಾಸ್ ಎನ್ನುವಂತ ಏಲಿ ಮಕ್ಕಳು ಏನಾದ್ರಂತೆ? ನಾಶವಾದ್ರು. 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಂಜೂಷವು ಶತ್ರುವಶವಾಯಿತು, ಏಲಿಯ ಮಕ್ಕಳಾದ ಹೋಫ್ನಿ ಫಿನೆಹಾಸರು ಹತರಾದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿ ಹೋದಂತ ಮಕ್ಕಳು. ಕಾರಣ ಏನಂತಂದ್ರೆ, ದೇವರು ಯಾರೆಂಬುದಾಗಿ ಗೊತ್ತಿದೆ, ದೇವರ ಸೇವೆ ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ ಗೊತ್ತಿದೆ, ದೇವರ ಭಯಭಕ್ತಿ ಉಳ್ಳವರಾಗಿ ಯಾವ ರೀತಿಯಾಗಿ ಜೀವಿಸ್ಬೇಕಂತೇಳಿ ಗೊತ್ತಿದೆ. ಗೊತ್ತಿದ್ದಾಗಲೂ ಕೂಡ ಏನ್ ಮಾಡ್ತಾ ಇದ್ದಾರೆ? ತಪ್ಪಾದ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಅವರನ್ನ ನಾಶ ಮಾಡಿದ ಪ್ರಿಯರೇ. ಆ ಒಂದು ಕರ್ಸ್, ಶಾಪ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇತ್ತಂತಂದ್ರೆ ಅವರಿಗೆ ತಂದೆಗೂ ಕೂಡ ಶಿಕ್ಷೆ ಬಂತು ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ಅವ್ರನ್ನ ಎಚ್ಚರಿಸಿದ, ಆದ್ರೆ ಅವ್ರನ್ನ ಏನ್ ಮಾಡ್ಲಿಲ್ಲ ಅಂತ ತಂದೆ ಗದರಿಸಲಿಲ್ಲ. ಶತ್ರುವಶವಾಯಿತು. ಯಾವುದು? ದೇವರ ಮಂಜೂಷ ಶತ್ರುವಶವಾದ ಮೇಲೆ ಅದನ್ನ ಕೇಳಿರ್ತಕ್ಕಂಥ ಏಲಿ, 98 ವರ್ಷದವನಾಗಿರ್ತಕ್ಕಂಥ ಏಲಿಗೆ ಕಣ್ಣುಗಳು ಸರಿಯಾದ ರೀತಿಯಲ್ಲಿ ಕಾಣ್ತಾ ಇದ್ದಿಲ್ಲ. ಅವನು ಹಿಂದೆ ತಿರುಗಿ ಬಿದ್ದು ಅವನು ಏನ್ ಮಾಡಿದಂತೆ? ಸತ್ತು ಹೋದ ಪ್ರಿಯರೇ. 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುದುಕನು ಸ್ಥೂಲಕಾಯನು ಆದ ಎಲಿಯು ದೇವರ ಒಡಂಬಡಿಕೆ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಿಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲರನ್ನ 40 ವರ್ಷ ಪಾಲಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಂತಂದ್ರೆ, ಈ ತಂದೆ ಅವರನ್ನ ಮಕ್ಕಳನ್ನ ಗದರಿಸಲಿಲ್ಲ, ಆತನಿಗೂ ಕೂಡ ದೇವರು ಶಿಕ್ಷೆಯನ್ನು ಏನ್ ಮಾಡಿದ? ಪ್ರಕಟಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಮಾತ್ರವಲ್ಲ, ಅವರ ಹೆಂಡತಿಗೂ ಕೂಡ ಶಿಕ್ಷೆ ಬಂತು. ನಾವು ನೋಡಿ 19ನೇ ವಚನ, ಫಿನೆಹಾಸನ ಹೆಂಡತಿಯಾದ ಅವನ ಸೊಸೆಯು ದಿನ ತುಂಬಿದ ಗರ್ಭಿಣಿಯಾಗಿದ್ದು ದೇವರ ಮಂಜೂಷವು ಶತ್ರುವಶವಾದದ್ದನ್ನ ಮಾವನು ಗಂಡನು ಹತರಾದದನ್ನ ಕೇಳಿದೊಡನೆ ಪ್ರಸವವೇದನೆ ಉಂಟಾಗಿ ಮಗುವನ್ನು ಎತ್ತಳು. ಆಕೆಯು ಸಾಯುವ ಸಮಯದಲ್ಲಿ ಆಕೆಯು ಕೂಡ ಏನಾದ್ಲಂತೆ? ಸತ್ತು ಹೋದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ದೇವರ ಆಜ್ಞೆಯನ್ನ ಮೀರಿದಂಥವ್ರ ಮೇಲೆ ಶಾಪ. ತಲೆಗಳಿಂದ, ಒಂದು ತಲೆಯಿಂದ
ತಲಾಂತರಗಳವರೆಗೆ ಹಂಗೆ ಆಳ್ವಿಕೆ ಮಾಡುತ್ತೆ ಪ್ರಿಯರೇ. ನಿನಗೆ ಸತ್ಯ ಏನಂತೇಳಿ ಗೊತ್ತಾದ ಮೇಲೆ ಮತ್ತೆ ನೀನು ಅಸತ್ಯದ ಕಡೆಗೆ ಜಾಗ ಕೊಡಬಾರದು. ನೀವು ದೇವರ ಸನ್ನಿಧಾನದಲ್ಲಿದೆಯಾ? ಮನುಷ್ಯನನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ ದೇವರು ನಿನ್ನನ್ನು ಕರೆದಿರುವಂಥದ್ದು. ನನ್ನನ್ನು ನೀನು ಮೆಚ್ಚಿಸಬೇಕು, ನನಗಾಗಿ ನೀನು ಜೀವಿಸಬೇಕು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತ ವ್ಯಕ್ತಿ ನೀನು ಆಗಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಏಲಿಯನ್ನ ದೇವರು ಖಂಡಿಸಿದ, ದೇವರು ಶಿಕ್ಷೆ ಕೊಟ್ಟಾಗ ಏಲಿಯು ಕೂಡ ಏನಾದಂತೆ ಕುತ್ತಿಗೆ ಮುರಿದು ಬಿದ್ದು ಆತನು ಸತ್ತು ಹೋದನು ಪ್ರಿಯರೇ. ಹಲ್ಲೆಲೂಯಾ. ಆತನ ಪ್ರಾರಂಭದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೇನು, ಆದರೆ ಆತನ ಅಂತ್ಯಾವಸ್ಥೆಯಲ್ಲಿ ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಆತನು ಜಾರಿ ಹೋದ ಪ್ರಿಯರೇ. ಕಾರಣ ಒಂದೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಆತನು ಅವರನ್ನ ಗದರಿಸಲಿಲ್ಲ. ಆತನಿಗೆ ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಿದ್ದಾಗಲೂ ಕೂಡ ಅವರನ್ನ ತಿದ್ದಲಿಲ್ಲ, ತಿರುಗಿಸಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಪ್ಪಿ ಹೋದಂತ ತಂದೆ ತಾಯಿಗಳು ಭೂಮಿ ಅವರನ್ನು ನುಂಗಿಬಿಟ್ರೆ, ತಪ್ಪಿ ಹೋದಂತ ಮಕ್ಕಳನ್ನ ಶತ್ರುಗಳು ಅವ್ರನ್ನ ಏನ್ ಮಾಡಿಬಿಟ್ರು, ಕತ್ತಿಯಿಂದ ಸಂಹಾರ ಮಾಡಿಬಿಟ್ರು ಪ್ರಿಯರೇ. ಇವತ್ತು ದಿವಸ ನಾವು ಈ ಗುಂಪಿನಲ್ಲಿ ಇರಬಾರ್ದು, ಮೋಶೆಯ ಗುಂಪಿನಲ್ಲಿ ನಾವು ಇರಬೇಕು. ದೇವರ ಮಾತನ್ನ ಕೇಳುವಂತ ಗುಂಪಿನಲ್ಲಿ ನಾವು ಇರಬೇಕು. ದೇವರಿಗೆ ವಿಧೇಯತೆ ಉಳ್ಳ ವ್ಯಕ್ತಿಗಳಾಗಿ ನಾವು ಜೀವಿಸಬೇಕು. ಲೋಕದ ಕಾರ್ಯಗಳು ಬೇರೆ, ದೇವರ ಕಾರ್ಯಗಳು ಬೇರೆ. ದೇವರ ಕಾರ್ಯಗಳನ್ನ ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಲೌಕಿಕವಾದ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ಲೌಕಸ್ಥರ ರೀತಿಯಲ್ಲಿ ನಮ್ಮ ಕುಟುಂಬಗಳು ಕೂಡ ಏನಾಗ್ಬಿಡ್ತವೆ, ಮಾರ್ಪಾಟ ಆಗ್ಬಿಡ್ತವೆ ಪ್ರಿಯ. ಅದ್ರ ಸಲುವಾಗಿ ಕುಟುಂಬದ ಒಂದು ಜೀವಿತ, ಕ್ರಿಸ್ತೀಯ ಕುಟುಂಬದ ಜೀವಿತ ಅದು ಜಯದ ಜೀವಿತವಾಗಿ ಇರಬೇಕು. ಇವರು ಯಾಕೆ ನಾಶವಾಗಿ ಹೋದ್ರಂತಂದ್ರೆ, ಇವರ ಪ್ರಾರಂಭ ಒಳ್ಳೇದಾಗಿದ್ರು ಕೂಡ ಇವರು ಅಂತ್ಯಾವಸ್ಥೆ ಒಳ್ಳೇದಾಗಿ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆಯನ್ನ ಹೊಂದುವನು. ನಮ್ಮ ಭಕ್ತಿಯನ್ನ ನಾಶ ಮಾಡಬೇಕು, ನಮ್ಮ ಭಕ್ತಿಯನ್ನ ಹಾಳು ಮಾಡಬೇಕು, ನಮ್ಮ ಭಕ್ತಿಯನ್ನ ಹಿಂಜಾರುವಿಕೆಯ ಕಡೆಗೆ, ಏರಿಕೆ ಕ್ರಮವಿರುವಂಥದ್ದು ಇಳಿಕೆ ಕ್ರಮದ ಕಡೆಗೆ ಹೋಗಬೇಕಂತೇಳಿ ಅನೇಕ ಮಾತುಗಳಂದಾಗ ಅವುಗಳನ್ನು ನಾವು ಯಾವುದು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬೇಡ. ಯಾಕಂದ್ರೆ ನಮ್ಮನ್ನು ದೇವರು ನೋಡ್ತಾನೆ, ಆ ದೇವರು ನಮಗೆ ಲೆಕ್ಕ ಕೇಳುವ ಆತನಾಗಿದ್ದಾನೆ. ನಾವು ಮನುಷ್ಯರಿಗೆ ಲೆಕ್ಕ ಒಪ್ಪಿಸಬೇಕಾದಂಥವ್ರಲ್ಲ, ನಮ್ಗೆ ದೇವರ ಬಳಿಯಲ್ಲಿ ದೇವರಿಗೆ ನಾವು ಲೆಕ್ಕ ಒಪ್ಪಿಸಬೇಕಾದಂಥವ್ರು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಈ ಎರಡು ಕುಟುಂಬಗಳನ್ನು ಇವತ್ತು ನಾವು ನೋಡಿದ್ದೇವೆ. ತಪ್ಪಿ ಹೋದಂತ ತಂದೆ ತಾಯಿಗಳು ನಾಶವಾದರು, ತಪ್ಪಿ ಹೋದಂತ ಮಕ್ಕಳು ಕೂಡ ನಾಶವಾದರು. ತಂದೆ ಎಚ್ಚರಿಕೆಯನ್ನು ಕೊಟ್ಟ, ಆದ್ರೆ ಅವ್ರನ್ನ ಗದರಿಸಲಿಲ್ಲ, ಅವ್ರನ್ನ ಸರಿಯಾದ ಕ್ರಮವಾದಲ್ಲಿ ಬೆಳೆಸಲಿಲ್ಲ. ಆತನು ಕೂಡ ಏನಾದ, ನಾಶವಾಗಿ ಹೋದ. ಎಲ್ಲಿ ವಿಶೇಷವಾಗಿ ನಾನು ಅನ್ಕೊಳ್ತೀನಿ, ನಾನು ನಂಬಿಕೆ ಇಡ್ತೀನಿ, ನಾನು ವಿಶ್ವಾಸಿಸ್ತೀನಿ, ದೇವರ ಮಂಜೂಷ ಹೋಯ್ತಲ್ವಾ, ಅದಕ್ಕಾಗಿ ಆತನು ಬಹಳ ದುಃಖಕ್ರಾಂತನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾಕೆ ಹೇಳ್ರಿ, ದೇವರ ಮಂಜೂಷ, ದೇವರ ಸೇವೆ, ದೇವರು ಆದುಕೊಂಡಿರುವಂಥದ್ದು, ಆ ಸೌಭಾಗ್ಯವನ್ನು ನಾವು ಎಷ್ಟು ನಿರ್ಲಕ್ಷ್ಯ ಮಾಡಿಬಿಟ್ವಿ, ಎಷ್ಟು ತಿರಸ್ಕಾರ ಮಾಡಿಬಿಟ್ವಿ. ದೇವರು ನಮ್ಮನ್ನು ಕರೆದಿದ್ದಾನಂತೇಳಿ ಪ್ರಾರಂಭದಲ್ಲಿ ನಾವು ಹೇಳಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಕ್ಷಿಗಳು ಅವೆಲ್ಲವುಗಳು ಕೂಡ ಒಂದೇ ದಿವಸದಲ್ಲಿ ಏನಾಯ್ತ್ರಿ, ನಾಶವಾಗಿ ಹೋಯ್ತು. ಒಂದೇ ದಿವಸದಲ್ಲಿ ಎಲ್ಲವೂ ಕೂಡ ಅಳಿದು ಹೋಯ್ತು. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ, ಈ ಲೋಕಕ್ಕಾಗಿ ಅಲ್ಲ, ಆತನು ಪರಲೋಕಕ್ಕಾಗಿ ಕರೆದಿದ್ದಾನೆ. ಈ ಲೋಕದ ಮಾತುಗಳು, ಈ ಲೋಕದ ಕೆಲವೊಂದು ಕಾರ್ಯಗಳು ಕರ್ಮ ಫಲಗಳಲ್ಲ, ಆತ್ಮನ ಫಲಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಒಂದು ನಂಬಿದ ಕುಟುಂಬವಾಗಿ, ಕ್ರಿಸ್ತಿಯ ಕುಟುಂಬವಾಗಿ, ಜಯದ ಕುಟುಂಬವಾಗಿ, ದೇವರ ವಾಕ್ಯವನ್ನು ಕೇಳುವಂತ ಕುಟುಂಬವಾಗಿ, ದೀಕ್ಷಾಸ್ಥಾನ ತೆಗೆದುಕೊಂಡಂತ ಕುಟುಂಬವಾಗಿ, ದೇವರ ಮಾರ್ಗದಲ್ಲಿ ಅನುದಿನವೂ ನಡೆಯುವಂತ ಕುಟುಂಬವಾಗಿ, ಪ್ರಾರ್ಥನೆ ಕುಟುಂಬವಾಗಿ, ಆರಾಧನೆಯ ಕುಟುಂಬವಾಗಿ ನಮ್ಮ ಕುಟುಂಬ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್. ಈ ಸಮಯದಲ್ಲಿ ಸಹೋದರ ಸಹಿತ ಒಂದ್ಸಾರಿ ಎಲ್ಲರೂ ನಿಂತುಕೊಳ್ಳೋಣ. ನಿನ್ನ ಜೀವಿತ ಯಾವ ರೀತಿ ಆಗಿದೆ? ತಪ್ಪಿ ಹೋದ ತಂದೆ ತಾಯಿಯಲ್ಲಿ ಇಷ್ಟಲ್ಲಿ ನೀನಿದ್ದೀಯಾ? ತಪ್ಪಿ ಹೋದ ಮಕ್ಕಳಲ್ಲಿ ಇಷ್ಟಲ್ಲಿ ನೀನಿದ್ದೀಯಾ? ದೇವರು ಮಾಡಿರ್ತಕ್ಕಂಥ ಜವಾಬ್ದಾರಿಗಳು, ಗಂಡನ ಜವಾಬ್ದಾರಿ, ಹೆಂಡತಿಯ ಜವಾಬ್ದಾರಿ, ತಂದೆ ತಾಯಿ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇದೆಯಾ? ಇಲ್ಲ, ನನ್ನಿಂದ ನಿಭಾಯಿಸೋದಕ್ಕೆ ಆಗೋದಿಲ್ಲ, ಲೋಕದ ಕಾರ್ಯಗಳಲ್ಲಿ ನನ್ನ ಕುಟುಂಬದಲ್ಲಿ ಅಳವಡಿಸಿಕೊಳ್ತೇನೆ ಅಂತಂದ್ರೆ ದೇವರು ಮೆಚ್ಚೋದಿಲ್ಲ. ಒಂದು ವೇಳೆ ನಿನ್ನ ಮನುಷ್ಯರು ಮೆಚ್ಚಬೇಕೇನೋ, ನಿನಗೆ ಹತ್ತಿರದಲ್ಲಿರುವಂಥವ್ರು ಮೆಚ್ಚಬಹುದೇನೋ, ಆದರೆ ದೇವರು ಮಾತ್ರ ನಿನ್ನನ್ನು ಮೆಚ್ಚೋದಿಲ್ಲ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ ಪ್ರೇರ, ಸ್ಪಷ್ಟವಾಗಿ ತಪ್ಪಿ ಹೋದಂಥ ಮಕ್ಕಳು, ತಪ್ಪಿ ಹೋದಂಥ ತಂದೆ ತಾಯಿಗಳು, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ,
ಪ್ರಣಾಮಿಗೆ ತಂದೆ ಸ್ತೋತ್ರ. ತಪ್ಪಿ ಹೋದ ತಂದೆ ತಾಯಿಗಳು, ತಪ್ಪಿ ಹೋದ ಮಕ್ಕಳು ಇಬ್ಬರೂ ನಾಶವಾಗಿರ್ತಕ್ಕಂಥದ್ದನ್ನು ತಿಳಿಸಿದೆ. ತಂದೆ ತಾಯಿಗಳು ನಾಶವಾದರು, ತಪ್ಪಲಾರದೆ ತಪ್ಪಿ ಹೋಗಲಾರದೆ ನಿನ್ನ ಕಡೆ ದೃಷ್ಟಿ ಇಟ್ಟ ಮಕ್ಕಳು ತೆಗೆದುಕೊಂಡ್ರು. ತಪ್ಪಿ ಹೋದ ತಂದೆ, ತಪ್ಪಿ ಹೋಗಿರ್ತಕ್ಕಂಥ ಮಕ್ಕಳು ನಾಶವಾದರು. ಹೌದು ಕರ್ತನೆ, ತಪ್ಪು ಮಾಡಿರೋ ತಂದೆ ತಾಯಿಗಳ ಕುಟುಂಬ, ತಪ್ಪು ಮಾಡಿರ್ತಕ್ಕಂಥ ಮಕ್ಕಳ ಕುಟುಂಬದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿತು. ಪ್ರತಿ ವಾರ ಹೊಸ ಸಂದೇಶದಿಂದ ನಮ್ಮನ್ನು ಸಂಧಿಸೋದಕ್ಕೆ ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡು ಕರ್ತನೆ, ನೀನು ನಮ್ಮೊಂದಿಗಿದ್ದು ನಿನ್ನ ಮಹಿಮೆಯನ್ನು ನಾವು ನೋಡಲಿಕ್ಕೆ ನೀನು ನಮ್ಮ ಸಂಗಡಿದ್ದು ನಾವು ಪರಿಪೂರ್ಣವಾಗಿ ನಿನ್ನ ಸಂಕಲ್ಪ ನೆರವೇರಿಸುವ ಮಕ್ಕಳಾಗುವಂತೆ ನಮ್ಮನ್ನು ಪರಿಶುದ್ಧಾತ್ಮದಲ್ಲಿ ಮಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀವಿ. ನಮ್ಮೆಲ್ಲರ ಸಂಗಡಿಯನ್ನು ಮಾತಾಡೋದಕ್ಕಾಗಿ ಸ್ತೋತ್ರ. ನಾವು ನಿನ್ನ ಕಡೆ ದೃಷ್ಟಿ ಇಟ್ಟಿದ್ದೇವೆ. ವಿಶ್ವಾಸ ಕಡಿಮೆಯಾಗಿದ್ದರೆ ನಮಗೆ ಅದಕ್ಕೆ ವಿಶ್ವಾಸದ ಕಡೆ ನಡೆಸು, ಬಲಪಡಿಸು. ಎಲ್ಲ ಘನವಾದ ಯೇಸು ಕ್ರಿಸ್ತನಾಮದಲ್ಲಿ ಎಲ್ಲವನ್ನು ಹೊಂದಿದೆ. ಪರಮ ತಂದೆ, ಆಮೆನ್.